ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಕ್ ಹೋಗಿ ಸಾಕು ಹೋಗಿ ಹೋಗಿ. ಮಿಲನ ಮೇಡಮ್, ನಮ್ದು ಅಧ್ಯಕ್ಷರು ಕೇರಳದಿಂದ ಬಂದಿದ್ದಾರೆ ಅನ್ಸುತ್ತೆ, ಒಂದ್ ಸ್ವಲ್ಪ ಮಾತಾಡ್ಸ್ಕೊಂಡ್ ಬರ್ತೀನಿ. ಒಣಕಂ ಚೇಟ ಅಂದ್ರ ವಿಂದಿ ಹಿಂದಿಕ್ಯೋ ನಿನ್ನ ಹೊಟ್ಟೆ ಹಿಂದಿಡಿಕ್ಯೋ ಆಶೀರ್ವಾದ ಮಾಡು. ಕನ್ನಡದಾಗ ಮಾತಾಡ್ಲಿ, ನಾನು ಕರ್ನಾಟಕದವನ. ಮತ್ತೆ ಗೆಟಪ್ ಸ್ವಲ್ಪ ಚೇಂಜ್ ಇರ್ಲಿ ಅಂತ ನೋಡ್ರಪ್ಪ, ಅಧ್ಯಕ್ಷರು ಬಂದಿದ್ದಾನೆ, ಏನ್ ಮಾತಾಡ್ಬೇಕು ಮಾತಾಡ್ಕೊಳ್ಳಿ. ಈ ಮನುಷ್ಯರ ನಮ್ ಪ್ರಾಣಿಗಳ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಾರೆ ಬಾಸ್. ಹೇಳ್ಬಿಡ್ಬೋ ನಿನ್ ಸಿಂಹ ಹೌದಲ್ಲ? ಹೌದು, ನಿಮ್ಮ ಮೇಲೆ ಗಾದೆ ಬರ್ದಿದಾರಂತ ಹೆಂಗ್ ಗೊತ್ತು? ಸಾಕ್ಷಿ ಏನಿದೆ? ನಮಸ್ಕಾರ ಅಯ್ಯ. ನಮಸ್ಕಾರ. ಈ ಮನುಷ್ಯರು ನಮ್ ಬಗ್ಗೆ ಕೆಟ್ಟ ಗಾದೆ ಎಲ್ಲ ಬರೀತಾರೆ, ಅದಕ್ಕೆ ಸಾಕ್ಷಿ ಏನಿದೆ? ನಾನು ಹೇಳಲ್ಲ, ಸಿಂಹ ಹೇಳ್ತಾನೆ. ಹೇಳಮ್ಮ. ಅಧ್ಯಕ್ಷ, ಈ ಮನುಷ್ಯರು ನಮ್ ಬಗ್ಗೆ ಮಾಡಿರೋ ಗಾದೆಗಳ ಪುಸ್ತಕ ನಿಮ್ ಮುಂದೆ ಇದೆ ನೋಡಿ ಬಾಸ್. ಮುಂದೆ ಇಲ್ಲ, ಹಿಂದೆ ಇದೆ ನೋಡಿ. ಸಿಂಹನ ನೀನು? ಅಳಬೇಡ, ನ್ಯಾಯ ನಾನ್ ಬಗೆಹರಿಸ್ತೀನಿ. ಮಾನವ ಬಾರ ಇಲ್ಲಿ. ಇನ್ ದೊಡ್ಡ ಯಮಧರ್ಮ ಮಾನವ ಅಂತ ಕರೀತಾರೆ. ಏನು ಅದೆಲ್ಲ ಬೈತಿದಿರಲ್ಲ ಪ್ರಾಣಿಗಳ ಬಗ್ಗೆ, ನಿಮ್ಗೆ ನಾಚಿಕೆ ಆಗಲ್ವೇನೋ? ಓಹೋ, ನಮ್ಮ ಹತ್ರ ಮಾತ್ರ ಕೇಳಿ, ಅವ್ರು ಮಾಡೋ ತೊಂದ್ರೆ ಎಲ್ಲ ನಿಮ್ಗೆ ಗೊತ್ತೇ ಇಲ್ಲ. ಬೈಕಲ್ಲಿ ಅರ್ಜೆಂಟ್ ಅಲ್ಲಿ ಎಲ್ಲೋ ಹೋಗ್ತಾ ಇರ್ತೀವಿ, ಈ ನಾಯಿ ನನ್ನ ಮಗ ಸಡನ್ ಸಡನ್ ಆಗಿ ಬಂದ್ರೆ ನಾವು ಬಿದ್ದು ಏನೇನು ತಲೆಗೆಲ್ಲ ಏಟ್ ಆಗಲ್ವಾ? ಇದ್ರ ಬಗ್ಗೆ ಯಾವನ್ ಕೇಳ್ತಾನೆ? ಯಾರು ಕೇಳ್ತಾರೆ? ಅದು ಸಾಯಿಲಿ. ಇದೇ ತರ ಮರದಲ್ಲಿ ನೀವು ಕೂತಿದ್ದಾಗ ಈ ಕಾಗೆ ಬಂದು ತಲೆ ಕುಕ್ಕಲ್ವಾ? ಯಾರು ಕೇಳ್ತಾರೆ ಅದ್ರ ಬಗ್ಗೆ? ಅದು ಬಿಟ್ಟಾಕಿ ಈ ಬೆಕ್ಕು ಇಡೀ ದಿನ ಊರೆಲ್ಲ ಓಡಾಡ್ತಿರುತ್ತೆ, ಸಂಜೆ ಬಂದು ನಮ್ಮ ಮನೆ ಓಲೆಗೆ ಹುಚ್ಚಯ್ಯಲ್ವಾ? ಯಾರು ನೀವು ಕ್ಲೀನ್ ಮಾಡ್ತೀರಾ? ಮತ್ತೆ ನೀವು ಮನುಷ್ಯರೇನು ಕಡಿಮೆ ಏನೋ? ರೋಡಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ನಾಯಿಗೆ ಹಾಯಿಸ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ತೀರಾ? ಎಷ್ಟು ದನಕರುಗಳಿಗೂ ಆಕ್ಸಿಡೆಂಟ್ ಮಾಡ್ತೀರಾ? ಗಾಡಿ ನಿಲ್ಸಿ ನೋಡೋದಿಲ್ಲ ಸತ್ತಿದಾವ ಬದುಕಿದಾವ ಅಂತ. ಅಷ್ಟೇ ಯಾಕೆ, ಎಷ್ಟೋ ಪಕ್ಷಿಗಳು ತಮ್ಮ ಗೂಡು ಕಟ್ಕೊಂಡು ಮರದಲ್ಲಿ ಹಾಯಾಗಿರ್ತವೆ, ಆ ಮರಗಳನ್ನ ಕತ್ತರಿಸಿ ಹಾಕ್ತೀರಾ. ಈ ಭೂಮಿ ಮೇಲೆ ಬದುಕೋದಕ್ಕೆ ನಿಮಗೆಷ್ಟು ಅರ್ಹತೆ ಇದೆಯೋ, ಪ್ರಾಣಿ ಪಕ್ಷಿಗಳಿಗೂ ಅಷ್ಟೇ ಅರ್ಹತೆ ಇದೆ ಅನ್ನೋದನ್ನ ಮಾತ್ರ ಮರಿಬೇಡ್ರು. ಅಲ್ಲ ಅಧ್ಯಕ್ಷರೇ, ನೀವು ಹೇಳೋದೇನೋ ಕರೆಕ್ಟ್, ಆದ್ರೆ ಬದುಕೋಕ್ಕೋಸ್ಕರ ಇದೆಲ್ಲ ಮಾಡ್ಬೇಕಾಗುತ್ತೆ. ಇವಾಗ ಹೆಂಗೂ ಪ್ರಾಣಿಗಳಿಗೆ ಬಂದಿದೆ, ಏನಾದ್ರೂ ಒಂದು ನ್ಯಾಯ ಕೊಡಿ. ಎರಡೂ ಕಡೆ ವಾದ ವಿವಾದಗಳನ್ನ ಪರಿಶೀಲಿಸಿದ ನಂತರ ನಾನೊಂದು ತೀರ್ಮಾನಕ್ಕೆ ಬಂದೀನಿ. ಹೇಳಿ ಅಧ್ಯಕ್ಷರೇ. ಇನ್ನು 5 ವರ್ಷ ನೀನು ನಿರಂಜನ ಜೊತೆಗೆ ಇದೇ ಕಿಲಾಡಿ ಜೂನಿಯರ್ಸ್ ಕಾರ್ಯಕ್ರಮದಲ್ಲೇ ಇರಬೇಕು. ಇದು ಶಿಕ್ಷೆನಾ? ನನಗಿಂತ ಮುಂಚೆ ನೀನೇ ಅನುಭವಿಸ್ತಿದೀಯಾ? ಇದು ಶಿಕ್ಷೆ ಅಲ್ವಾ? ಒಟ್ನಲ್ಲಿ ನಮ್ಗೆ ನ್ಯಾಯ ಇಲ್ಲ, ಅನ್ಯಾಯ ಮಾಡಿದ್ರಿ. ನೋಡ್ರು, ನನ್ ಪರವಾಗಿ ನ್ಯಾಯ ಸಿಗುತ್ತೆ ಅಂದ್ರೆ ನಿಮ್ ಪರವಾಗಿ ನ್ಯಾಯ ಸಿಕ್ಕಿದೆ. ಏನ್ ಮಾಡ್ತೀರಿ ಇವಾಗ?